ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಕರ ರಾಶಿಯವರ ಲವ್ ಲೈಫ್ ಏಪ್ರಿಲ್ 8 to 16ವರೆಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಮಕರ ರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿದ್ದರೆ, ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ದರೆ ಅವರು ಮೇಷ, ಕನ್ಯಾ, ವೃಷಭ ರಾಶಿ ಅಥವಾ ನಿಮ್ಮದೇ ರಾಶಿ ಮಕರ ಅಥವಾ ತುಲಾ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಇನ್ನು ನೀವು ಸಿಂಗಲ್ಸ್ ಇದ್ದರೆ ಅವರು ಯಾವುದೇ ರಾಶಿಯವ್ರು ಕೂಡ ಆಗಿರ್ಬೋದು. ಕೆಲವೊಮ್ಮೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿದ್ದರೂ ಕೂಡ ಕಾರ್ಡ್ಸಲ್ಲಿ ಶೋ ಆಗಿರೋದಿಲ್ಲ. ಮಕರ ರಾಶಿಯವರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ಏಪ್ರಿಲ್ 8 to 16 ಫಸ್ಟ್ ಕಾರ್ಡ್ ನನಗೆ 4 ಆಫ್ ಕಪ್ಸ್ ಬಂದಿದೆ. 4 ಆಫ್ ಕಪ್ಸ್ ಒಂದು ಮಿಸ್ಸಿಂಗ್ ಎನರ್ಜಿನ ರೀಪ್ರೆಸೆಂಟ್ ಮಾಡೋದ್ರಿಂದ ಕಾರ್ಡು ಖಂಡಿತವಾಗ್ಲೂ ನೀವು ಯಾರನ್ನೋ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಅದರ್ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಡೇ ಆ್ಯಂಡ್ ನೈಟ್ ನೀವು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ ಅಂತ ಕಾರ್ಡಲ್ಲಿ ಶೋ ಆಗ್ತಾ ಇದೆ. ಮೇ ಬಿ ನೀವು ಹಿಂದೆ ತುಂಬ ಇದ್ವಿ ನಾವು ಇವಾಗಿಲ್ಲ ಅನ್ನೋ ಒಂದು ಥಿಂಕಿಂಗ್ ಕೂಡ ಇದೆ ನಿಮಗೋ ಅಥವಾ ಅದರ್ ಪರ್ಸನ್ಗೂ. ಮೇ ಬಿ ಇವಾಗ ರಿಲೇಷನ್ಶಿಪ್ ಬ್ರೇಕಪ್ ಆಗಿದೆ ಅಥವಾ ಅವ್ರ ಜೊತೆ ಕಮ್ಯುನಿಕೇಷನ್ ಸ್ಟಾಪ್ ಆಗಿರ್ಬೋದು ಕೆಲವರಿಗೆ. ಸೊ ಯಾವುದೇ ಒಂದು ಫೈಟ್ಸು ಆ ಥರ ಅಂತ ಹೇಳೋದಿಲ್ಲ. ಸೊ ಸೈಲೆಂಟ್ ಟ್ರೀಟ್ಮೆಂಟ್ ಥರ, ಗೊತ್ತಿಲ್ಲ, ಅವ್ರು ಮೆಸೇಜ್ ಮಾಡಲ್ಲ ಅಂತ ನೀವು ಮಾಡಲ್ಲ ಅಂತ ಅವ್ರು ಮಾಡಲ್ಲ, ಆ ಥರ ಒಂದು ಸಿಚುವೇಶನ್ ಕಾಣ್ತಾ ಇದೆ ನನಗೆ. ಸೆಕೆಂಡ್ ನನಗೆ 7 ಆಫ್ ಕಪ್ಸ್ ಬಂದಿದೆ. 7 ಆಫ್ ಕಪ್ಸ್ ಯಾವಾಗಲೂ ಹೇಳೋ ಹಾಗೆ ನಿಮ್ಮ ಡ್ರೀಮ್ಸ್ ಟ್ರೂ ಆಗೋ ಕಾರ್ಡ್ ಅಂತಲೇ ನಾನು ಹೇಳೋದು. ಸೊ 7 ಆಫ್ ಕಪ್ಸ್ ಕೆಲವೊಮ್ಮೆ ಸ್ಟಕ್ ಮತ್ತು ಕನ್ಫ್ಯೂಸ್ಡ್ ಎನರ್ಜಿನ ರೀಪ್ರೆಸೆಂಟ್ ಮಾಡುತ್ತೆ. ಮೇ ಬಿ ನೀವು ಅವ್ರು ಗುಡ್ಡೋ ಬ್ಯಾಡ್ ಇದ್ದಾರೋ ಅಥವಾ ಒಳ್ಳೆಯವರೋ ಕೆಟ್ಟೋರೋ ಅನ್ನೋ ಥಿಂಕಿಂಗಲ್ಲಿದ್ದೀರಾ, ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ನೀವಿದ್ದೀರಾ ಅಥವಾ ಅದರ್ ಪರ್ಸನ್ ನಿಮ್ಮ ಬಗ್ಗೆ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇದ್ದಾರೆ. ಖಂಡಿತವಾಗ್ಲೂ ನನಗನ್ಸುತ್ತೆ ಒಂದು ಕನ್ಫ್ಯೂಷನ್ ಇದೆ ಮುಂದೆ ಏನು ಮಾಡಬೇಕು ಅಂತ. ಸೊ ರಿಲೇಷನ್ಶಿಪ್ ವಿಷಯದಲ್ಲಿ ಆಗ್ಬೋದು ಅಥವಾ ನಿಮ್ಮ ಕೆರಿಯರ್ ಬಗ್ಗೆನೂ ಕೂಡ ನಂಗೆ ಅನಿಸುತ್ತೆ ಇವಾಗ ನೀವು ಮಾಡ್ತಿರೋ ಜಾಬ್ ಕೂಡ ನಿಮಗೆ ಸ್ಯಾಟಿಸ್ಫೈ ಇಲ್ಲ. ಸೊ ಈ ಜಾಬ್ನ ಕ್ವಿಟ್ ಮಾಡೋದು ಅಥವಾ ಬೇಡವೋ ಕಂಟಿನ್ಯೂ ಮಾಡೋದು ಮತ್ತೊಂದು ಸಿಗೋವರೆಗೂ ಅನ್ನೋ ಕನ್ಫ್ಯೂಷನ್ಸ್ ಇದೆ ನಿಮಗೋ ಅಥವಾ ಅದರ್ ಪರ್ಸನ್ಗೋ. ನೀವು ಕನೆಕ್ಟ್ ಆಗಿರೋ ಪರ್ಸನ್ ಕೂಡ ಅವ್ರು ಆಗಿರ್ಬೋದು ಅಥವಾ ನಿಮ್ಮ ಮನಸ್ಸಲ್ಲಿರೋವಂಥ ಒಬ್ಬ ವ್ಯಕ್ತಿ ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಂಡಿರೋ ವ್ಯಕ್ತಿ ಕೂಡ ಅವ್ರು ಆಗಿರ್ಬೋದು. ಥರ್ಡ್ ನನಗೆ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಖಂಡಿತವಾಗ್ಲೂ ನಿಮಗೆ ಸರ್ಪ್ರೈಸಸ್ ಸಿಗೋವಂಥ ಚಾನ್ಸಸ್ ಇದೆ. ಮೇ ಬಿ ನೀವು ನ್ಯೂ ಪರ್ಸನ್ನ ಮೀಟ್ ಆಗ್ಬೋದು ಅಥವಾ ನೀವು ಕನೆಕ್ಟ್ ಆಗಿರೋ ಅದರ್ ಪರ್ಸನ್ ಬ್ರೇಕಪ್ ಆದಮೇಲೆ ಅವ್ರಿಗೂ ಕೂಡ ನ್ಯೂ ಪರ್ಸನ್ ಬರ್ಬೋದು ಅವ್ರ ಲೈಫಲ್ಲಿ. ಸೊ ಕಿಂಗ್ ಆಫ್ ಪೆಂಟಿಕಲ್ಸ್ ಒಂದು ಆಫರ್ಸ್ನ, ಇನ್ವಿಟೇಷನ್ಸ್ನ ಅಥವಾ ಒಂದು ಬಂಡನ್ಸ್ನ ರೀಪ್ರೆಸೆಂಟ್ ಮಾಡೋದ್ರಿಂದ ಮೇ ಬಿ ಯಾರಾದರೂ ನಿಮ್ಮ ಅಟೆನ್ಷನ್ನ ಗ್ರಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮೇ ಬಿ ನೀವು ಆ ಥರ ಮಾಡ್ತಿರ್ಬೋದು. ಕಿಂಗ್ ಆಫ್ ಪೆಂಟಿಕಲ್ಸ್ ಕೂಡ ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡ್ನೇ ರೀಪ್ರೆಸೆಂಟ್ ಮಾಡೋದ್ರಿಂದ ನೀವು ಕನ್ಫ್ಯೂಸ್ಡ್ ಆಗಿದ್ದೀರಾ. ಸೊ ಯಾವ ವಿಷಯಕ್ಕೆ ಕನ್ಫ್ಯೂಷನ್ ಇಲ್ದಿರಾ ಅಂತ ಕಾರ್ಡಲ್ಲಿ ಶೋ ಆಗ್ತಾ ಇಲ್ಲ. ಖಂಡಿತವಾಗ್ಲೂ ಏನೋ ಒಂದು ಗೊಂದಲ ಇದೆ ನಿಮ್ಮ ಮೈಂಡಲ್ಲಿ ಅಂತ ಅನಿಸುತ್ತೆ. ಸೊ ಅದು ಕೂಡ ಏಪ್ರಿಲ್ ಮಂತಲ್ಲಿ. ಫೋರ್ತ್ ನನಗೆ 10 ಆಫ್ ವಾಂಡ್ಸ್ ಬಂದಿದೆ. ಬ್ಯುಸಿಯಾಗಿರ್ತೀರ ವರ್ಕಲ್ಲಿ ಏಪ್ರಿಲಲ್ಲಿ. ಮುಂಚೆನೇ ಹೇಳ್ದಂಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇವೆ ಮಕರ ರಾಶಿಯವ್ರಿಗೆ ನಿಮ್ಮ ಮೇಲೆ. ಮೇ ಬಿ ನೀವು ಟೇಕ್ ಕೇರ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಫ್ಯಾಮ್ಲಿ ಬಗ್ಗೆ ಕನ್ಸರ್ನ್ ತೋರಿಸ್ತಾ ಇದ್ದೀರಾ. ಸೊ ನಮ್ಮ ಫ್ಯಾಮ್ಲಿ ಹೇಳಿರೋ ರೀತಿ ನಾನು ಹೋಗಬೇಕು, ಫ್ಯಾಮ್ಲಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ಅದರ್ ಪರ್ಸನ್ ಕೂಡ ಇದಾಗಿದ್ದಾರೆ. ಫಿಫ್ತ್ ನನಗೆ ಡೆತ್ ಕಾರ್ಡ್ ಬಂದಿದೆ. ಸೊ ಡೆತ್ ಕಾರ್ಡ್ ಇರೋದ್ರಿಂದ ಸಡನ್ ಚೇಂಜಸ್ ಆಗ್ಬೋದು. ಸೊ ಅದರಿಂದ ನೀವು ಸರ್ಪ್ರೈಸಡ್ ಆಗ್ಬೋದು. ಸ್ವಲ್ಪ ಪ್ರಿಪೇರ್ ಆಗಿರಿ. ಸಡನ್ ಶಿಫ್ಟ್ನ ಹೇಳ್ತೀನಿ. ಮೇ ಬಿ ಒಂದು ಸೈಕಲ್ ಎಂಡ್ ಆಗೋದ್ರಿಂದ ಡೆತ್ ಕಾರ್ಡ್ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಅಂತ ಹೇಳೋದಿಲ್ಲ ನಾನು. ಸೊ ಸಿಚುವೇಶನ್ ಆ ಥರ ಬರುತ್ತೆ. ನೀವು ಅದಕ್ಕೆ ಹೊಂದ್ಕೊಳ್ಬೇಕು ಅಂದರೆ ನಿಮ್ಮ ಮೈಂಡನ್ನ ಪ್ರಿಪೇರ್ ಆಗಿಟ್ಕೊಳ್ಳಿ, ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ಅದರ್ ಪರ್ಸನ್ಗೂ. ಸಡನ್ ಶಿಫ್ಟ್ ಅಂತೂ ಖಂಡಿತ ಇದೆ ಡೆತ್ ಕಾರ್ಡ್ ಇರೋದ್ರಿಂದ. ಸೊ ಪ್ರಿಪೇರ್ ಆಗಿರಿ ಮೈಂಡಲ್ಲಿ ಅಂತ ನಾನು ಹೇಳ್ತೀನಿ. 6 ನನಗೆ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಮೇ ಬಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಸೊ ನೀವೇನಾದರೂ ಮ್ಯಾರಿಡ್ ಇದ್ದರೆ ಸೊ ಡಿವೋರ್ಸ್ಗೆ ಟ್ರೈ ಮಾಡ್ತಾ ಇದ್ದೀರಾ. ಕೆಲವರು, ಎಲ್ರಿಗೂ ಅಲ್ಲ, ಆ ಥರ ಟ್ರೈ ಮಾಡ್ತಿದ್ರೆ ಖಂಡಿತ ಅದು ಒಂದು ಎಂಡಿಗೆ ಬರುತ್ತೆ. ಸೊ ಡೆತ್ ಕಾರ್ಡ್ ಇರೋದ್ರಿಂದ ಖಂಡಿತ ಡಿವೋರ್ಸ್ ಆಗುತ್ತೋ ಇಲ್ವೋ ಅನ್ನೋದು ಡಿಸೈಡ್ ಆಗಿತ್ತು. ಕೆಲವ್ರಿಗೆ ಡಿವೋರ್ಸ್ ಖಂಡಿತ ಆಗುತ್ತೆ. ಮೇ ಬಿ ಕೆಲವರು ನೀವು ಡಿವೋರ್ಸೇ ಇರುವಂಥ ವ್ಯಕ್ತಿ ಜೊತೆ ಕನೆಕ್ಟ್ ಆಗಿದ್ದೀರಾ ನೀವು ಅಥವಾ ಅದರ್ ಪರ್ಸನ್ ಕೂಡ ಇದಾಗಿರ್ಬೋದು. ಸೊ ಮೇ ಬಿ ನೀವು ಖಂಡಿತವಾಗ್ಲೂ ರಿಲೇಷನ್ಶಿಪ್ ಎಂಡ್ ಕೂಡ ಆಗ್ಬೋದು ಕೆಲವರಿಗೆ. ಆಗಲೇ ಹೇಳಿದೆ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ನಾನು. ಸೊ ಅದನ್ನು ನೀವು ತಡೆಯೋಕ್ಕಂತೂ ಆಗೋದಿಲ್ಲ. ಸೊ ಬ್ರೇಕಪ್ ಆಗಬೇಕು ಅಂದರೆ ಖಂಡಿತ ಆಗುತ್ತೆ. ಮೇ ಬಿ ನೀವು ಮ್ಯಾರಿಡ್ ಇದ್ದರೆ ಡಿವೋರ್ಸ್, ಆ ಕಡೆಯಿಂದ ಡಿವೋರ್ಸ್ ಇಷ್ಟ ಇದ್ದು ನಿಮಗಿಷ್ಟ ಇಲ್ಲ ಅಂದರೂ ಕೂಡ ಖಂಡಿತ ಡಿವೋರ್ಸ್ ಆಗುತ್ತೆ. ಸೊ ಅದನ್ನು ನೀವು ತಡೆಯೋಕ್ಕಂತೂ ಆಗೋದಿಲ್ಲ. ಮೇ ಬಿ ಇದು ಸರ್ಪ್ರೈಸ್ಡ್ ಆಗಿ ನಿಮಗೆ
ಸಡನ್ ಶಾಕ್ ಕೊಡೋದ್ರಿಂದ ಸಡನ್ ಶಿಫ್ಟ್ ಅಂತ ಹೇಳ್ತೀನಿ ರಿಲೇಷನ್ಶಿಪ್ಪಲ್ಲಿ. ಸ್ವಲ್ಪ ಪ್ರಿಪೇರ್ಡ್ ಆಗಿರಿ ಅಂತಲೇ ನಾನು ಹೇಳೋದು. ಕೆಲವ್ರಿಗೆ ಸ್ವಲ್ಪ ಹೀಲಿಂಗ್ ಎನರ್ಜಿ ಇರೋದ್ರಿಂದ ಕಾಮಾಗಿರಿ, ಮೆಡಿಟೇಷನ್ನ ಮಾಡಿ. ಸೊ ನೀವು ಇನ್ನರ್ ಸ್ಪಿರಿಟ್ನ, ಸೊ ಒಂದು ಗೈಡೆನ್ಸ್ನ, ಸೊ ಅದು ಒಂದು ಸ್ಪಿರಿಟ್ ಅಂತ ಹೇಳ್ತೀವಿ, ಅದ್ರ ಮಾತನ್ನ ಕೇಳಿ. ಸೊ ನಿಮಗೇನು ಅನಿಸುತ್ತೆ ಅದನ್ನು ಮಾಡಿ, ಮೆಡಿಟೇಷನ್ನ ಮಾಡಿ. ನಾನು ಹೇಳೋದೇನೆಂದರೆ ಎಕ್ಸೆಪ್ಟ್ ಮಾಡ್ಕೊಳ್ಬೇಕು ಬೇಡವೋ ಅನ್ನೋದನ್ನು. ಸೊ ನೀವು ತೊಗೊಳ್ಳೋದನ್ನು ನಿಮ್ಮ ಲೈಫಲ್ಲಿ ಏನೋ ನೀವು ಅಂದ್ಕೊಂಡಿರೋದೆಲ್ಲ ನಿಮ್ಮ ಲೈಫಲ್ಲಿ ಬರೋವಂಥ ಚಾನ್ಸಸ್ ಇದೆ. ಸಡನ್ ಶಿಫ್ಟ್ ಇರೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಬರ್ಬೋದು. ಸೊ ಸ್ವಲ್ಪ ಪ್ರಿಪೇರ್ ಆಗಿರಿ ಅಂತ ನಾನು ಹೇಳೋದು. ಕೆಲವ್ರಿಗೆ ಸ್ವಲ್ಪ ಏನೋ ಹೆಲ್ತ್ ಪ್ರಾಬ್ಲಮ್ ಇಶ್ಯೂಸ್ ಕೂಡ ಬರೋವಂಥ ಚಾನ್ಸಸ್ ಇದೆ. ಇನ್ನು ನೀವು ಜಾಬ್ಗೆ ಅಥವಾ ಯಾವುದೋ ಒಂದು ನ್ಯೂಸ್ಗೆ ಕಾಯ್ತಾ ಇದ್ದರೆ ಏಪ್ರಿಲ್ 14ವರೆಗೂ ಅದೊಂದು ಪಾಸಿಟಿವ್ ಆಗಿರೋ ಒಂದು ನ್ಯೂಸ್ ಇರುತ್ತೆ. ತುಂಬ ಒಳ್ಳೆಯದೇ ಇದೆ ಕೆರಿಯರ್ ಬಗ್ಗೆ ಹೇಳೋದಾದರೆ. ಸೊ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.